ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ನಮಗೆ ಭಂಗ ಇಲ್ಲ. ಯಪ್ಪ ನೋಡು ರವಿ, ಇದು ಯಾರಿಗೆ ಈ ಬೋರ್ಡ್ ಅನ್ನು ಹಾಕಿದ್ದಾರೆ? ಹಿಂದೆ ಮರವೆಲ್ಲ ಕಡ್ದಿದ್ದಾರೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಎಂತ ಅವಸ್ಥೆ ಇದು! ಏನು ನಾಗಣ್ಣ, ಅಮ್ಮಲು ನೆತ್ತಿಗೇರಿತಾ? ಮಾಷೆ, ಈ ಬೋರ್ಡ್ ನೋಡುವಾಗ ನನಗೆ ಬೇಸರ ಆಗುತ್ತೆ. ಹಿಂದೆ ಮರವೆಲ್ಲ ಕಡ್ದಿದ್ದಾರೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಯಾರನ್ನು ಡೋಂಗಿ ಮಾಡ್ಲಿಕ್ಕೆ ಇವರು ಈ ಬೋರ್ಡ್ ಹಾಕಿದ್ದಾರೆ? ಈ ಮರವೆಲ್ಲ ಕಡಿಯುವಾಗ ಈ ಬೋರ್ಡ್ ಇವರಿಗೆ ಕಾಣ್ಲಿಲ್ವಾ? ಚೂತೇರಿ ನನ್ ಮಕ್ಕಳು. ಸಾಕು ನಾಗಣ್ಣ, ನೀನು ಸುಮ್ನಿರು. ಮಾಷೆ, ನಾವೆಲ್ಲ ಕೃಷಿ ಕಾರ್ಮಿಕರು, ನಾವೆಲ್ಲ ಗಿಡ ನೆಡ್ತೇವೆ, ಅವರೆಲ್ಲ ಕದ್ದು ಬಿಸಾಡ್ತಾರೆ. ರಾಜಕಾರಣಿಗಳು ಬರ್ತಾರೆ, ಈ ಹೊಂಡದಲ್ಲಿ ಗಿಡ ನೆಡ್ತಾರೆ, ಹಲ್ಲು ಕಿರಿತಾರೆ, ಫೋಟೋ ತೆಗಿತಾರೆ, ಗಿಡ ಮಾತ್ರ ಮಾಯ. ನೀನು ಹೇಳುದು ನಿಜ ನಾಗಣ್ಣ. ಗಿಡ ನೆಟ್ಟವರು ನೀರೇರುದು ಬದುಕಿಸ್ತಿದ್ರೆ ಈ ಊರೆಲ್ಲಾ ಹಸಿರಾಗ್ತಿತ್ತು. ಬಿಡು ನಾಗಣ್ಣ, ಗಿಡ ನೆಡೋದು ಈ ಪರಿಸರವಾದಿಗಳಿಗೆ, ರಾಜಕಾರಣಿಗಳಿಗೆ ಒಂದು ಪ್ರಚಾರ ಮಾತ್ರ. ಯಾರಿಗೂ ಪರಿಸರ ಸಂರಕ್ಷಣೆ ಮಾಡುವ ಯೋಚನೆಯೇ ಇಲ್ಲ. ಹೋಗ್ಲಿ ಬಿಡಿ ಮಾಷೆ. ಸಾಲು ಮರದ ತಿಮ್ಮಕ್ಕನಂತರು ಇರೋದ್ರಿಂದಲೇ ಈ ಊರಲ್ಲಿ ಮಳೆ ಬೆಳೆ ಎಲ್ಲ ಇದೆ. ನಿಜವಾದ ಪರಿಸರ ಪ್ರೇಮಿ ಯಾರಾದ್ರೂ ಇದ್ರೆ ಅವರಿಗೆ ಒಂದು ನನ್ನ ಚೆಲುವು. ಇದು ಬರೇ ಮಾತಲ್ಲ, ಕುಡುಕ ನಾಗಣ್ಣನ ಮಾತು. ಆಯ್ತು ನಾಗಣ್ಣ, ಬಾ ಹೋಗ. ಬೋರ್ಡ್ ಕೂಡ ಉಲ್ಟಾ ಬರ್ದಿದ್ದಾರೆ.